ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ದೀಪಾವಳಿ ಹಬ್ಬ. ಏನಿದು ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಸಗಣಿ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ನಮ್ಮ ಮನೆಯಲ್ಲಿ ತಿಪ್ಪಮ್ಮನ ಹಾಕ್ತೀವಿ. ಸೊ ಸಗಣಿಯಲ್ಲೇ ಹಾಕೋದು. ನಮ್ಮ ಮನೆಯಲ್ಲೇ ಅಂತ ಅಲ್ಲ, ಎಲ್ಲರ ಮನೆಯಲ್ಲೂ ಹಾಕ್ತಾರೆ ಅಲ್ವಾ? ಅದೇ ಕೆಲಸನ ನಾನು ಮಾಡ್ತಾಯಿದ್ದೆ. ಬೆಳಗ್ಗೆ ನೆಲ ಮನೆಯೆಲ್ಲ ಸಾರಿಸ್ಬಿಟ್ಟು ಸಗಣಿನ ಉಂಡೆ ಮಾಡಿ ಅದಕ್ಕೆ ತಿಪ್ಪಮ್ಮನ ಹಾಕಿಡೋದಕ್ಕೆ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಿಂದಿನ ಕಾಲದಲ್ಲೆಲ್ಲ ಹುಚ್ಚಳ್ಳು ಹೂವನ್ನ ಬಳಸ್ತಾ ಇದ್ರಂತೆ ತಿಪ್ಪಮ್ಮನ ಹಾಕೋಕ್ಕೆ. ಆದರೆ ಇವಾಗ ಹುಚ್ಚಳ್ಳು ಹೂವು ಸಿಗದಲೇ ಕಾರಣದಿಂದ ಈ ಒಂದು ಸಾವಂತಿಗೆ ಹೂವನ್ನೇ ತಿಪ್ಪಮ್ಮನ ಹಾಕಿ ಇಡುವಂಥದ್ದಾಗಿದೆ. ಹಾಗಾಗಿ ಇಲ್ಲಿ ತಿಪ್ಪಮ್ಮನ ನಾವು ಹಿಂದಿನ ಕಾಲದಲ್ಲಿ ಸೂರ್ಯ ಚಂದ್ರ ಅಂತ ಹೇಳಿ, ಹಾಗೆಯೇ ಮನೆ ಮುಂದೆ ರಂಗೋಲಿ ಹಾಕಿ ಅದ್ರ ಮೇಲೆ ದೊಡ್ಡ ಏನು ಈ ಒಂದು ಸಗಣಿದು ಹುಂಡೆ ಇಟ್ಟು ಅದನ್ನು ಬೆನಕ ಅಂತ ಹೇಳಿ ಅದಕ್ಕೆ ತೆನೆ ಎಲ್ಲ ಚುಚ್ಚಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಆ ಸಂಪ್ರದಾಯ ಎಲ್ಲ. ಬರೀ ಇವಾಗ ಹೊಸ್ತಿಲಿಗೆ ಮತ್ತು ನಾವು ದಿನ ಅಡುಗೆ ಮಾಡೋ ಒಲೆಗೆ ಈ ಥರ ಇಟ್ಕೊಂಬರುವಂಥ ಅಷ್ಟೇ ಪದ್ಧತಿ ಆಗಿದೆ. ನಮ್ಮಮ್ಮ ಹೇಳ್ತಿದ್ರು ಮುಂಚೆ ಎಲ್ಲ ಮಾಡ್ತಾಯಿದ್ವಿ, ಇವಾಗ ಬಿಟ್ಟಿದ್ದೀವಿ ಅಂತ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಯಾವಾಗಲೂ ಈ ಹುಚ್ಚಳ್ಳು ಹೂವು ತರಕ್ಕೆ ಹೋದವರು ಬರಲಿಲ್ಲ ತಿಪ್ಪಮ್ಮನ ಹಾಕೋಕ್ಕೆ. ಅದಕ್ಕೆ ನಾವು ಆ ಹಬ್ಬನೇ ಮಾಡಲ್ಲ, ಅಂದರೆ ಈ ಸಂಪ್ರದಾಯ ಮಾಡಲ್ಲ, ನಾವು ತಿಪ್ಪಮ್ಮನ ಹಾಕಲ್ಲ ಅಂತ. ಇದೊಂಥರ ಕೇಳೋದಕ್ಕೆ ನನಗೂ ಡಿಫ್ರೆಂಟ್ ಅನ್ನಿಸ್ತು. ನಾನು ಮುಂಚೆ ಎಲ್ಲ ಯಾಕೆ ನಮ್ಮ ಮನೇಲಿ ಮಾತ್ರ ಹಾಕ್ತಾಯಿದ್ದೀವಿ, ಅವರು ಅದು ನಮ್ಮ ಅಜ್ಜಿ ಮನೆಯೇ, ಇನ್ನೊಂದು ಅಜ್ಜಿ ಮನೆ, ಅವ್ರ ಮನೇಲಿ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ, ಯಾಕೆ ನಿಮ್ಮ ಮನೇಲಿ ಆಗ್ತಾಯಿಲ್ಲ ನಮ್ಮ ಮನೇಲಿ ಮಾತ್ರ ಆಗ್ತಿದ್ದೀವಲ್ಲ ಅಂತ ಕೇಳಿದಾಗ ಅವರು ಈ ಥರ ಹೇಳಿದ್ರು. ಈ ಥರ ಯಾರ ಮನೇಲಾದರೂ ಇನ್ಸಿಡೆಂಟ್ಸ್ ಆಗಿರೋದು ಉಂಟಾ? ನನಗೆ ಆಗಿದ್ದರೆ ನನಗೂ ಆ ಒಂದು ಇನ್ಸಿಡೆಂಟ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿತ್ತು ತಿಪ್ಪಮ್ಮನ ಹಾಕಿದ್ದು. ತಿಪ್ಪಮ್ಮನೆಲ್ಲ ಕಡೆನೂ ಇಟ್ಕೊಂಡು ನಾನು ಬಂದು ಇವಾಗ ಸ್ನಾನ ಮಾಡೋದಕ್ಕೆ ಅಂತ ರೆಡಿ ಆಗೋದಕ್ಕೆ ಹೋದೆ. ಇನ್ನೇನು ಎಲ್ಲ ಮುಗೀತು ಕೆಲಸ. ಸ್ನಾನ ಮಾಡ್ಕೊಳಕ್ಕೆ ಹೋಗಬೇಕು. ಎಣ್ಣೆ ಎಲ್ಲ ಹಚ್ಕೊಂಡಿದ್ದೆ. ಹಿಂದಿನ ದಿನ ಮೆಹಂದಿ ಕೂಡ ಹಾಕ್ಕೊಂಡಿದ್ದೆ. ಯಾಕೋ ಮೆಹಂದಿ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮೆಹಂದಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ತಲೆಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆದೆ. ಇವತ್ತು ಇನ್ನೇನಿಲ್ಲ ಸ್ಪೆಷಲ್ ಜಾಸ್ತಿ. ಇದನ್ನೇನು ಈ ಹಬ್ಬ ನಾವು ಜೋರಾಗಿ ಮಾಡಲ್ಲ, ಸಿಂಪಲ್ಲಾಗೆ ಮಾಡೋದು ದೀಪಾವಳಿ ಹಬ್ಬ. ಸೊ ಹಂಗಾಗಿ ಮನೆಯಲ್ಲಿ ದೇವ್ರ ಪೂಜೆ, ಹಾಗೆಯೇ ಏನಾದರೂ ಒಂದು ಸ್ವೀಟು ಈ ಥರ ಮಾಡ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊತೀವಿ ಅಷ್ಟೇ. ಆಮೇಲೆ ಸಂಜೆ ಟೈಮಲ್ಲಿ ದೀಪ ಹಚ್ಚೋದು. ದೀಪ ಹಚ್ಚಿ ಮನೆ ತುಂಬ ಅಂದರೆ ಮನೆ ಹೊರಗಡೆ ಎಲ್ಲ ದೀಪ ಹಚ್ಚಿ ಅದೊಂದು ಸೆಲೆಬ್ರೇಷನ್ ಅನ್ನೋದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮೂರಲ್ಲಿ ಗಣಪತಿ ಇಡೋವಂಥದ್ದು. ಇವತ್ತಿನ ದಿನವೇ ಗಣಪತಿನ ಕಣ್ದರ್ಸಿ ಪ್ರತಿಷ್ಠಾಪನೆ ಮಾಡೋದು, ಅದೊಂದು ವಿಶೇಷತೆ. ಹಾಗಾಗಿ ದೀಪಾವಳಿ ಈ ಒಂದು 4 ದಿನನ ಕೊನೆ ದಿನದಲ್ಲಿ ನಾವು ಜಾಸ್ತಿ ಆಚರಣೆ ಮಾಡುವಂಥದ್ದು ನಮ್ಮ ಕಡೆಯಲ್ಲಿ. ಇನ್ನೊಂದು ವಿಶೇಷ ಅಂದರೆ ಅದೇ ಗಣಪತಿ ಕಣ್ದರ್ಸಿ ಪೂಜೆ ಮಾಡುವಂಥ ದಿನ ಆಗಿರುತ್ತೆ. ಹಾಗಾಗಿ ಇವತ್ತು ಅಂದರೆ ಏನು ನವೆಂಬರ್ 2ನೇ ತಾರೀಕಿನಿಂದ ಈ ಒಂದು ಗಣಪತಿ ಪ್ರತಿಷ್ಠಾಪನೆ ಆಗಿ ಪೂಜೆ ಆಗ್ತಾಯಿದೆ. ಯಾರ್ಯಾರಿಗೆ ಬರೋಕ್ಕೆ ಇಷ್ಟ ಇದೆ ಖಂಡಿತ ನಮ್ಮೂರಿಗೆ ಬನ್ನಿ, ಗಣಪತಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಗಣಪತಿ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಮಧ್ಯದಲ್ಲಿ ನಾನು ಸಂಜೆ ಹೋಗಿ ಮಾಡ್ಕೊಂಬರೋಣ ವೀಡಿಯೋನ ಅಂದ್ಕೊಂಡೆ ನಿಮಗೆಲ್ಲ ತೋರ್ಸೋಕ್ಕೆ, ಬಟ್ ಆಗಲಿಲ್ಲ. ಮಧ್ಯದಲ್ಲಿ ಏನೇನೋ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ನಾನು ಹೋಗಂಗಿರಲಿಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಸುಮ್ಮನಾದೆ. ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲೂ ಕೂಡ ಬೆಳಕು ಅನ್ನುವಂಥದ್ದು ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನೇಲಿ ಹೇಗೆ ಮಾಡ್ಕೊಂಡ್ರಿ ದೀಪಾವಳಿ? ನಿಮ್ಮ ಮನೇಲಿ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅನ್ಕೊತೀನಿ. ಈ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಲೈಫಲ್ಲೂ ಕೂಡ ಒಂದು ಹೊಸ ಬೆಳಕನ್ನು ತರಲಿ, ಆಗ ಹೊಸ ಹುರುಪನ್ನು ತರಲಿ, ಸಮೃದ್ಧಿ ಆಗಲಿ. ನಿಮ್ಮ ಜೀವನನೂ ಕೂಡ ಬೆಳಕಿನ ರೀತಿಯಾಗಿಯೇ ಒಂದು ಪ್ರಕಾಶಮಾನವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ತಿಳಿಸ್ತಾ ಬಾಯ್.